ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಜಾಗದಲ್ಲಿ ನಿಂತುಕೊಂಡು ಮುಸಲ್ಮಾನರ ಓಟನ್ನು ಪಡೆದುಕೊಂಡು MLA ಆಗಿರುವಂತಹ ವ್ಯಕ್ತಿಗಳು ಶಾಸನ ಸಭೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಮಾಯಕ ಮುಸಲ್ಮಾನರ ಹತ್ಯೆ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಮಾತೆತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ನಾವು ಆಲೋಚಿಸಬೇಕು, ನಾವು ಯಾವ ವ್ಯಕ್ತಿಗಳನ್ನು ವಿಧಾನಸಭೆಗೆ ಕಳಿಸ್ತಾ ಇದ್ದೇವೆ. ಒಂದು ಸಂಘಟಿತವಾಗಿ ಒಂದು ಕೊಲೆಗೆ ಒಂದು ಯತ್ನ ನಡೆಯುತ್ತಾ ಇದೆ, ಮತ್ತೊಂದು ಮಾಬ್ ಲಿಂಚಿಂಗ್ ನಡೆಯುತ್ತಾ ಇದೆ, ಮತ್ತೊಂದು ಕಡೆ ಮುಸ್ಲಿಮರನ್ನು ಹಿಂದೂಗಳನ್ನು ಕೊಂದಂತಹ ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಗ್ತದೆ. ಈ ಹತ್ಯೆ ಆದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ನ ಹತ್ಯೆ ಆದಂತಹ ವ್ಯಕ್ತಿಯ ಮೇಲೆ EAPA ದಾಖಲಾಗ್ತದೆ. ಆದರೆ ಅಮಾಯಕರಾದಂತಹ ಯಾವುದೇ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗದಂತಹ 2 ಮುಗ್ಧ ಜೀವಗಳನ್ನು ಬಲಿ ತೆಗೆದಂತಹ ವ್ಯಕ್ತಿಗಳಿಗೆ ಇಷ್ಟವರೆಗೆ ಕೂಡ EAPA ದಾಖಲಾಗಲಿಲ್ಲ. ನಾವಿಲ್ಲಿ ಚಿಂತನೆ ಮಾಡಬೇಕಾದ್ದೇನಂತ ಹೇಳಿದರೆ, ಇದು ಯಾಕೆ ಹೀಗೆ ಆಗ್ತಾ ಇದೆ? ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ನೀವು ವಿಚಾರವನ್ನು ಮನೆ ಮನೆಗೆ ತಲುಪಿಸಬೇಕು. ಏನಂತ ಹೇಳಿದರೆ, ವಿಶ್ವದ ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ ಅಂತ ಹೇಳಿ ಏನು ನಾವು ಅಭಿಮಾನ ಪಟ್ಕೊಳ್ತಾ ಇದ್ದೇವೆ, ಆ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೊಂದು 3 ಪಿಲ್ಲರ್ಗಳು ನಿಂತಿದೆ. ಅದು ಭಾರತದ ಶಾಸಕಾಂಗ, ಭಾರತದ ಕಾರ್ಯಾಂಗ, ಭಾರತದ ಮತ್ತು ನ್ಯಾಯಾಂಗ. ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಯಲಿಕ್ಕೆ ಬೇಕಾಗಿ ನಾವು ಕಾವಲು ನಾಯಿಯಾಗಿ ಪ್ರಜಾಪ್ರಭುತ್ವದ 4ನೇ ಪಿಲ್ಲರನ್ನು ಹೇಳ್ತಾ ಇದ್ದೇವೆ, ಮಾಧ್ಯಮ ರಂಗ ಅಂತ ಹೇಳಿ. ಈ 4 ಪಿಲ್ಲರ್ನ ವೀಕ್ನೆಸ್ ಏನಾಗ್ತಾ ಇದೆ ಅಂತ ಹೇಳಿದರೆ, ಇವತ್ತು ನಮಗೆ ನ್ಯಾಯ ಮರೀಚಿಕೆ ಆಗಲಿಕ್ಕೆ ಕಾರಣ ಅಂತ ಹೇಳಿ ನಾವು ಆಲೋಚಿಸಬೇಕು. ನಾವು ಫಸ್ಟ್ ಆಫ್ ಆಲ್ ಆಗಿ ಹೇಳಿದ ನಾನು ಶಾಸಕಾಂಗ ವ್ಯವಸ್ಥೆ, ನಮ್ಮ ಪಾಲಿಸಿ ಮೇಕಿಂಗ್ ಬಾಡಿ. ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದೇನಂತ ಹೇಳಿದರೆ, ಇವತ್ತು 2 ಅಮಾಯಕ ವ್ಯಕ್ತಿಗಳ ಹತ್ಯೆ ಆಗ್ತದೆ. ಈ ಹತ್ಯೆ ಆದಂತಹ ಸಂದರ್ಭದಲ್ಲಿ ನಾನು ಇಡೀ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡೋದಿಲ್ಲ. ಯಾಕಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅಂತ ಹೇಳಿದರೆ, ಅಲ್ಲಿ ಹಿಂದೂಗಳ ಓಟು ಬೇಕು, ಕ್ರಿಶ್ಚಿಯನ್ರ ಓಟು ಬೇಕು, ಮುಸಲ್ಮಾನರ ಓಟು ಬೇಕು. ಎಲ್ಲಿ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಹಿಂದೂಗಳ ಓಟು ಕಡಿಮೆ ಆಗ್ತದ, ಹಿಂದೂಗಳ ಪರವಾಗಿ ಮಾತಾಡಿದರೆ ಮುಸಲ್ಮಾನರ ಓಟು ಕಡಿಮೆ ಆಗ್ತದೆ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಜೀವಿಸುವಂತಹ ಒಂದು ಅವಕಾಶವಾದಿ ಪಕ್ಷ. ಆ ವಿಚಾರದಲ್ಲಿ ಮಾತಾಡೋದಿಲ್ಲ. ಆದರೆ ನಾವು ಮಾತಾಡಲಿಕ್ಕೆ ಹೋಗೋದೇನಂತ ಹೇಳಿದರೆ, ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಜಾಗದಲ್ಲಿ ನಿಂತುಕೊಂಡು ಮುಸಲ್ಮಾನರ ಓಟನ್ನು ಪಡೆದುಕೊಂಡು MLA ಆಗಿರುವಂಥ ವ್ಯಕ್ತಿಗಳು, ಈ ವ್ಯಕ್ತಿಗಳಿಗೆ ಶಾಸನ ಸಭೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಮಾಯಕ ಮುಸಲ್ಮಾನರ ಹತ್ಯೆ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಮಾತೆತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ನಾವು ಆಲೋಚಿಸಬೇಕು, ನಾವು ಯಾವ ವ್ಯಕ್ತಿಗಳನ್ನು ವಿಧಾನಸಭೆಗೆ ಕಳಿಸ್ತಾ ಇದ್ದೇವೆ. ನಾನು ಬೇರೆ ಏನು ವಿಚಾರ ಕೇಳೋದಿಲ್ಲ. ಜಮೀರ್ ಅಹ್ಮದ್ ಏನಂತ ಹೇಳಿದರೆ, ಅವರ ಪಾಕೆಟ್ ಮನಿಯಿಂದ 50 ಲಕ್ಷ ರೂಪಾಯಿ ತೆಗೆದುಕೊಟ್ಟರು. ಇದು ನಾಚಿಕೆಯಾಗಬೇಕು. ಯಾಕಂತ ಹೇಳಿದ್ರೆ, 2 ಅಮಾಯಕ ಮುಗ್ಧ ಜೀವಕ್ಕೆ ಬೇಕಾಗಿ ಸರ್ಕಾರದಿಂದ 1 ರೂಪಾಯಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಂತಹ ನಾಲಾಯಕ್ ಮುಸಲ್ಮಾನ್ MLAಗಳು ರಾಜೀನಾಮೆ ನೀಡಿ ಹೊರಗೆ ಬರಬೇಕು. ಯಾಕೆ ಹೊರಗೆ ಬರಬೇಕಂತ ಹೇಳಿದ್ರೆ, ಅವರಿಗೆ ಮುಸಲ್ಮಾನರ ಓಟು ಪಡೆಯಲಿಕ್ಕೆ ಗೊತ್ತಿದೆ. ಆದರೆ ಸರ್ಕಾರದಿಂದ ಕ್ವಶನ್ ಮಾಡಿಕೊಂಡು ಯಾರಿಗೆ ಹಣ ಕೊಡಬೇಕು ಅವರಿಗೆ ಕೊಡಿಸಲಿಕ್ಕೆ ಅವರಿಗೆ ತಾಕತ್ತಿಲ್ಲದಂತಹ MLAಗಳು ವಿಧಾನಸಭೆಯಲ್ಲಿ ಇದ್ದರೆಷ್ಟು ಇಲ್ಲದಿದ್ದರೆಷ್ಟು ಅದನ್ನು ನಾವು ಆಲೋಚನೆ ಮಾಡಬೇಕು. ನಂಬರ್ 2, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಯಿತು. ಆ ಪೋಸ್ಟರಲ್ಲಿ ಒಂದು ಮಸೀದಿಯ ಒಂದು ಪೋಸ್ಟರ್ ಒಬ್ಬರು ವೈರಲ್ ಮಾಡಿದರು. ಅದು ಓದ್ತಾ ಇರುವಾಗ ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಗೀಚುವವರು ಅವರು ಎಷ್ಟು ಸಲ ಅಮಾಯಕ ಅಬ್ದುಲ್ ರಹಿಮಾನ್ರ ಮಕ್ಕಳ ವಿಚಾರದಲ್ಲಿ ಧನ ಸಹಾಯ ಮಾಡಿದ್ದಾರೆ ಅಂತೇಳಿ ಕ್ವಶನ್ ಮಾಡ್ತಾರೆ. ನಾನು ಈ ಸಾಮಾಜಿಕ ಜಾಲತಾಣದ ವಿಷಯದಲ್ಲಿ ಮಾತಾಡುವಂತಹ ವ್ಯಕ್ತಿಗಳ ಬಗ್ಗೆ, ಬರೆಯುವಂಥ ವ್ಯಕ್ತಿಗಳಿಗೆ ಹೇಳೋದು, ನಾವಿವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ಫೈಲಾಂಡ್ ವಿಚಾರದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೋ, ಇದರ ಹಿಂದೆ ಒಂದು ಉದ್ದೇಶ ಇದೆ. ಕೆಲವೊಮ್ಮೆ ಪೊಲೀಸ್ ಇಲಾಖೆಯವರು ಕೇಳ್ತಾರೆ ನಮ್ಮದಿಗೆ ಅಂತ ಹೇಳಿದ್ರೆ, ತನಿಖೆ ಪ್ರಗತಿಯ ಹಂತದಲ್ಲಿರುವಾಗ, ತನಿಖಾ ಹಂತದಲ್ಲಿರುವಾಗ ನಿಮಗೆ ಈ ರೀತಿ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಜನ ಇನ್ನಷ್ಟು ಉದ್ರೇಕಿಸಬೇಕಂತ ಹೇಳಿ ನಾವು ಅವರಲ್ಲಿ ಕೇಳ್ತಾ ಇರೋದು ಅಷ್ಟೇ. ತನಿಖಾ ಹಂತದಲ್ಲಿರುವಾಗಲೇ ನಿಮಗೆ ಪ್ರಮುಖವಾದಂತಹ ಆರೋಪಿಗಳನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ಮತ್ತೆ ನೀವು ಯಾವಾಗ ಬಂಧಿಸೋದು? ಇಲ್ಲಿ ನಾವು ಕೇಳಿರ್ಬೇಕಂತಿದೆ ಅಂತ ಹೇಳಿದ್ರೆ, ಇವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ಫೈಲಾಂಡ್ ಅವರಿಗೆ ಏನು ಅವರ ಹತ್ಯೆ ಆಯ್ತಾ, ಈ ಹತ್ಯೆ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿರುವಂತಹ
ಅಬ್ದುಲ್ ರಹಿಮಾನ್ರ ವೈಫ್ ವಿಧವೆ ಆದರು, ಮಕ್ಕಳು ಅನಾಥರಾದರು. ಈ ದೇಶದ ಅಥವಾ ಈ ಜಿಲ್ಲೆಯ ಮುಸಲ್ಮಾನರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾವ ರೀತಿಯ ಭಯ ಅಂತ ಹೇಳಿದರೆ, ಕೆಲಸಕ್ಕೆ ಹೋದಂತಹ ನನ್ನ ಗಂಡ ಮನೆಗೆ ವಾಪಸ್ ಜೀವಂತವಾಗಿ ಬರ್ತಾರಾ ಅಥವಾ ಶವವಾಗಿ ಬರುತ್ತೆ ಅಂತ ಹೇಳುವಂಥ ಒಂದು ಹೆದರಿಕೆ. ಮನೆಯಲ್ಲಿರುವಂತಹ ಮುಗ್ಧ ಮಕ್ಕಳಿಗೆ ಹೆದರಿಕೆ ಏನಂತ ಹೇಳಿದರೆ, ನನ್ನ ತಂದೆ ಮನೆಗೆ ನನಗೆ ಚಾಕ್ಲೇಟ್ ಇಟ್ಕೊಂಡು ಬರ್ತಾರಾ ಅಥವಾ ನನ್ನ ತಂದೆಯ ಮೈಯತ್ತು ನೋಡೋದಂತ ಹೇಳುವಂತಹ ಹೆದರಿಕೆಯಲ್ಲಿ ಇರುವಾಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಯಾವತ್ತೂ ಕೂಡ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬಾರ್ದು. ಅದಕ್ಕೆ ಇಲ್ಲಿರುವಂತಹ ಜನರಿಗೆ ಕಾನ್ಫಿಡೆಂಟ್ ಅನ್ನು ಬಿಲ್ಡಪ್ ಮಾಡಲಿಕ್ಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡದ್ದು. ಇಲ್ಲಿ ನಾವು ಆಲೋಚಿಸಬೇಕು ಏನಂತ ಹೇಳಿದ್ರೆ, ಅಲ್ಲಿ ಅಬ್ದುಲ್ ರಹಿಮಾನ್ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದಂಥ ವ್ಯಕ್ತಿ ಆಲೋಚಿಸಬೇಕೇನಂತ ಹೇಳಿದೆ, ಅಲ್ಲಿ ಅಬ್ದುಲ್ ರಹಿಮಾನ್ನ ಸಹೋದರಿ, ಅಬ್ದುಲ್ ರಹಿಮಾನ್ ವೈಫ್ ನನ್ನ ಸಹೋದರಿ, ಅವಳು ಇದ್ದಲ್ಲಿದ್ದಾರೆ. ಯಾವತ್ತೂ ಕೂಡ ಹೇಳಿರ್ಲಿಕ್ಕಿಲ್ಲ ಏನಂತ ಹೇಳಿದ್ರೆ, ನನಗೆ ಹಣ ಸಾಕು, ನ್ಯಾಯ ಬೇಡ ಅಂತೇಳಿ. ಅಬ್ದುಲ್ ರಹಿಮಾನ್ನ ಸಹೋದರಿ ಕೂಡ ಆಶಿಸ್ತಾ ಇರೋದು ಏನಂತ ಹೇಳಿದ್ರೆ, ನನ್ನ ಗಂಡನನ್ನ ಕೊಂದಂತಹ ವ್ಯಕ್ತಿಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ. ಇಲ್ಲಿ ಹಣ 50 ಲಕ್ಷ ರೂಪಾಯಿ ನಮಗೆ ತರ ಪ್ರಶ್ನೆ ಅಲ್ಲ. ಜಮೀರ್ ಅಹಮದ್ ನಮಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮಸೀದಿಯ ಕಮಿಟಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮನಸ್ಸು ಮಾಡಿದರೆ ಶುಕ್ರವಾರ ದಿವಸ 10 ನಿಮಿಷ ನಾವು ಕೂತ್ಕೊಂಡ್ರೆ ಸಾಕು, 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಕೆಪಾಸಿಟಿ ನಮಗೆ ಇದೆ. ನಮಗೆ ಹಣ ಮುಖ್ಯವಲ್ಲ, ನಮಗೆ ನ್ಯಾಯ ಮುಖ್ಯ. ಆ ನ್ಯಾಯ ಮರೀಚಿಕೆಯಾದಂತಹ ನ್ಯಾಯವನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡದ್ದು. ಇದು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಶಾಸಕಾಂಗ ವ್ಯವಸ್ಥೆಯ ವೈಫಲ್ಯ ಮತ್ತು ಹಣವನ್ನು ಕೊಟ್ಟು ತೊಳೆದುಕೊಳ್ಳುವಂತಹ ರಾಜಕಾರಣಿಗಳಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುತ್ತಿರುವಂತಹ ಖಡಕ್ ಎಚ್ಚರಿಕೆ. ಯಾಕಂತ ಹೇಳಿದ್ರೆ, ನಿಮ್ಮ ಹಣವನ್ನು ಕೊಟ್ಟುಕೊಂಡು, ನಿಮ್ಮ ಜೇಬಿನಿಂದ ಹಣ ಕೊಟ್ಟು ನೀವು ನ್ಯಾಯವನ್ನು ಬದಿಗೆ ಸರಿಸುವುದು ಬೇಡ. ಇಲ್ಲಿ ನಾವು ಕೇಳ್ತಾ ಇರೋದು ಅಂತ ಹೇಳಿದ್ರೆ ಕಾರ್ಯಾಂಗ ವ್ಯವಸ್ಥೆ. ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳಿದರೆ, ಇಲ್ಲಿ ಇವರಿಗೆ ಹಣ ಕೊಟ್ಟರೆ ಅಲ್ಲಿ ಸುಹಾಸ್ ಶೆಟ್ಟಿಗೆ ಹಣ ಕೊಡಬೇಕಾಗಿ ಬರ್ಬೋದು. ಈ ರೀತಿಯಾದಂತಹ ಆಲೋಚನೆಗಳು ನಾವಿಲ್ಲಿ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ವಿಚಾರಗಳನ್ನು ಡಿಸ್ಕಷನ್ ಮಾಡುವಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮಾತಾಡಿದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮೇಲೆ UAP ದಾಖಲಾಗ್ತದೆ, ನಮ್ಮ ನಾಯಕರನ್ನು ಜೈಲಿಗೆ ಹಾಕಲಾಗ್ತದೆ. ನಾನು ಕೇಳ್ತಾ ಇದ್ದು ಕೇಂದ್ರ ಸರ್ಕಾರ BJP ಅದು ಹೋಗಲಿ, ನಮಗೆ ಅವರ ಅಜೆಂಡಾ ಗೊತ್ತಿದೆ, ಅದು ಕ್ಲಾರಿಟಿ ಇದೆ. ಸಂಘ ಪರಿವಾರ ಅಂತ ಹೇಳಿಕೊಂಡದ್ದು ಯಾಕೆ ಹುಟ್ಟಿದ್ದು, ಅವರ ಹಿನ್ನೆಲೆ ಏನು, ಮತ್ತು ಅದರ ಬ್ಯಾಕ್ಗ್ರೌಂಡ್ RSS ಏನು, RSS ಸಂಘ ಪರಿವಾರದ ಪ್ರಮುಖ ಏನು, ಅವರ ಅಭಿವ್ಯಕ್ತಿ ಪ್ರಮುಖ ಯಾರು, ಬೌದ್ಧಿಕ ಪ್ರಮುಖ ಯಾರು, ಶಾರೀರಿಕ ಪ್ರಮುಖ ಯಾರು, ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಿಕೊಂಡಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಕಟ್ಟಿದ್ದು. ನಮಗೆ ಶತ್ರುಗಳ ವಿಚಾರದಲ್ಲಿ ಕ್ಲಾರಿಟಿ ಇದೆ. ಏನಂತ ಹೇಳಿದ್ರೆ, ನಮ್ಮ ಶತ್ರು ಯಾರು, ಅವರ ಆರ್ಗನೈಸಿಂಗ್ ಕ್ರೈಮ್ ಯಾವ ರೀತಿ ಇದೆ ಮತ್ತು ಅವರು ಯಾವ ರೀತಿ ಸಮಾಜವನ್ನು ಒಡೆಯುತ್ತಾರೆ ಅಂತ ಹೇಳುವ ವಿಚಾರದಲ್ಲಿ ಕ್ಲಿಯಾರಿಟಿ ಇದೆ. ಆದರೆ ಮುಸಲ್ಮಾನರ 95% ಓಟನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಇಲ್ಲಿ ನಾವು ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾಗ ನಮ್ಮ ಮೇಲೆ ಕೇಸು, ನಮ್ಮ ನಾಯಕರ ಮೇಲೆ ಕೇಸು, ರಿಯಾಜ್ ಕಳಂಬರ್ ಅವರ ಮೇಲೆ ಕೇಸ್ ದಾಖಲಾಗ್ತದೆ, ಮುನಿಶಾಲಿ ಅವರ ಮೇಲೆ ಕೇಸ್ ದಾಖಲಾಗ್ತದೆ. ಬಹುಶಃ ಇಲ್ಲಿರುವಂತಹ ಜಾತ್ಯತೀತವಾದಿಗಳು ಮನಸ್ಸು ಆಲೋಚಿಸಬಹುದು ಏನಂತ ಹೇಳಿದ್ರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ನಾಯಕ ಆಧಾರಿತ ಪಕ್ಷ ಅಂತ ಹೇಳಿ. ಖಂಡಿತವಾಗಿಯೂ ನಾಯಕ ಆಧಾರಿತ ಪಕ್ಷವಲ್ಲ, ಅದು ಕ್ಯಾಡರ್ ಆಧಾರಿತ ಪಕ್ಷ. ನಾಳೆ ಅಕ್ಬರ್ ಅಲಿಯ ಮೇಲೆ ಕೇಸು ಹಾಕಿಕೊಂಡು ಜೈಲಿಗೆ ತಳ್ಳಿದ್ರು ಕೂಡ ಈ ಸ್ಥಾನಕ್ಕೆ ಬರಲಿಕ್ಕೆ ಮತ್ತೊಬ್ಬರಿದ್ದಾರೆ. ಜಲೀಲ್ ಕೃಷ್ಣಪ್ಪರವರನ್ನು ಒಳಗೆ ಹಾಕಿದ್ರು ಕೂಡ, ಅನ್ವರ್ ಸಾದತ್ ಬಜೆತ್ನ ಒಳಗೆ ಹಾಕಿದ್ರು ಕೂಡ ಅವರಿಗಿಂತ ಪವರ್ಫುಲ್ ಆದ ಲೀಡರ್ಶಿಪ್ ಅನ್ನ ರೆಡಿ ಮಾಡಿ ಕೊಂಡಾಗಿದ್ದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ನಾವು ಕಟ್ಟಿದ್ದಿರುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇನ್ನು ಕೆಲವೊಮ್ಮೆ ಹುಸಿ ಭರವಸೆಗಳು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಭರವಸೆ ಕೊಟ್ಟಿದೆ ಏನಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದರೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ ಅಂತೇಳಿ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟು, ಇವತ್ತು ಇಲ್ಲಿರುವಂಥ ಎಲ್ಲ ಕ್ರೈಮಲ್ಲಿ ಬಜರಂಗ ದಳದ ಇನ್ವಾಲ್ವ್ಮೆಂಟ್ ಏನಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದೆ, ಆದರೆ ಬ್ಯಾನ್ ಮಾಡಲ್ಲ. ಇವತ್ತು ಪ್ರಿಯಾಂಕರಿಗೆ ಹೇಳ್ತಾ ಇದ್ದಾರೆ, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು RSS ಅನ್ನು ಬ್ಯಾನ್ ಮಾಡ್ತೇವೆ ಅಂತೇಳಿ.
ಈ ರೀತಿಯಾದಂತಹ ಏನು ಕೆಲವೊಂದು ಅವಿವೇಕತನದ ಮಾತುಗಳನ್ನು ಹೇಳಿಕೊಂಡು ಈ ಮುಸ್ಲಿಂ ಸಮುದಾಯವನ್ನು ಇನ್ನು ನೀವು ಮಂಗ ಮಾಡಲಿಕ್ಕೆ ಹೋಗೋದು ಬೇಡ. ಯಾಕಂತ ಹೇಳಿದರೆ ಪ್ರಬುದ್ಧರಾದಂತಹ ನಾಲೆಜ್ ಇರುವಂತಹ ಸಮಾಜವನ್ನು ನಾವು ಕಟ್ಟಿ ಬೆಳೆಸಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಏನು, RSS ಏನು, BJP ಏನು, JDS ಏನು ಅಂತ ಹೇಳಿ ನಾವು ಕಲಿಸಿಕೊಟ್ಟಿದ್ದೇವೆ. ನೀವಿನ್ನೂ RSS ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಮುಸಲ್ಮಾನರ ಮತ್ತೆ ಒಟ್ಟು ಪಡಲಿಕ್ಕೆ ಬರೋದು ಬೇಡ. ನೀವೇನಂತ ಹೇಳಿದ್ರೆ ಕೆಲಸವನ್ನು ಮಾಡಿ ತೋರಿಸಿ. ಇದಾಗಿದೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಇನ್ನು ನಾವಿಲ್ಲಿ ಕೇಳ್ತಾ ಇರೋದು ಇಲ್ಲಿನ ಪೊಲೀಸ್ ಇಲಾಖೆಗೆ, ಇಲ್ಲಿರುವಂಥ ಪೊಲೀಸ್ ಇಲಾಖೆಗೆ ನಾವು ಕೇಳ್ತಾ ಇರೋದು, ಕೆಲವೊಮ್ಮೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ BJP IT ಸೆಲ್ಗೆ ತರ್ತಾ ಇದೆ. ಎಲ್ಲಾದರೂ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಹಿಂದೂಗಳು ಬುಗಿದೇಳ್ಬಹುದಾ? ಇದೇ ಅವಸ್ಥೆ ಆಗಿತ್ತು ಏನಂತ ಹೇಳಿದ್ರೆ ಸೆಂಟ್ರಲ್ ನಡೆದದ್ದು. ಅವತ್ತು ನರೇಂದ್ರ ಮೋದಿ ಅವರು ಮಾಡಿದಂತಹ ಏನು ಹತ್ಯಾಕಾಂಡ ಏನಿದೆ ಅದು ಎಲ್ಲಾದರೂ ಮಾತಾಡಿದರೆ ಎಲ್ಲಿ ಹಿಂದೂಗಳ ಓಟು ಕಡಿಮೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ರು. ಇವತ್ತು ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೇಳುವುದೇನಂತ ಹೇಳಿದರೆ, ನೆಹರೂರವರ ಕಾಲಘಟ್ಟದಲ್ಲಿರುವಂಥ ಕಾಂಗ್ರೆಸ್ ಅಲ್ಲ ಈ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರ ಕಾಲಘಟ್ಟದಿಂದ ಕಾಂಗ್ರೆಸ್ ಅಲ್ಲ. ಆ ಕಾಂಗ್ರೆಸ್ 1992 ಡಿಸೆಂಬರ್ 6ರ ತಾರೀಕು ಯಾವತ್ತಿದೆಯಾ ಅವತ್ತು ಕಾಲಗರ್ಭದಲ್ಲಿ ಹುದುಗಿ ಹೋಗಿದೆ. ಇನ್ನು ಯಾವತ್ತಿದ್ರೂ ಕೂಡ ಈಗಿರುವಂಥ ಕಾಂಗ್ರೆಸ್ ಏನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿರುವಂತಹ RSS ಮನಸ್ಥಿತಿ ಏನಿದೆ ಅವರನ್ನು ಪಕ್ಷದಿಂದ ಹೊರಗೆ ಹಾಕಿದರೆ ಪಕ್ಷ ಬಲಿಷ್ಠವಾಗಿ ಬೆಳೀತು ಅಂತ ಹೇಳಿ. ನಾವು ಯಾವತ್ತೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಮುಸಲ್ಮಾನರು ತಪ್ಪು ಮಾಡಿದ್ರು ಕೂಡ ಅದು ಸರಿ ಅಂತ ಹೇಳಿಕ್ಕೆ ಹೋಗುದಿಲ್ಲ. ಯಾರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಭಾರತದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಆದರೆ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂತಹ ಆ ವ್ಯವಸ್ಥೆಯನ್ನ ಮುಸ್ಲಿಂ ಸಮುದಾಯದ ತೋರಿಸಿಗೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೃತದೇಹಕ್ಕೆ ಸ್ಟಿಚ್ ಹಾಕಲು ಕೂಡ ಜಾಗ ಇರದ ಹಾಗೆ ನಾವು ಮಾಡ್ತೇವೆ ಅಂತ ಹೇಳುವಂತಹ ಶರಣ್ ಪೆಂಬಲ್ನ ಮಾತಿಗೆ ಇಲ್ಲಿ ದಾಖಲೆ ಇದೆ. ಇಲ್ಲಿ ನಾವು ಪ್ರತಿಕಾರ ಮಾಡ್ತೇವೆ, ಸ್ಥಳ ಸಮಯ ನಿಗದಿ ಮಾಡಿದ್ದೇವೆ ಅಂತ ಹೇಳುವಂತಹ ಶ್ರೀಕಾಂತನ ಸ್ಪೀಚಿಗೆ ಇಲ್ಲಿ ದಾಖಲೆ ಇದೆ. ಪುತ್ತೂರಲ್ಲಿ ಕುಂಡಲ್ ಮಾಡಿದಂತಹ ಸ್ಪೀಚ್ಗೆ ಕೂಡ ದಾಖಲೆ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಬಂಧನ ಮಾಡಲಿಕ್ಕೆ ಆಗದಲಿಕ್ಕಿರುವಂತಹ ಒಂದು ಕಾರಣ ಏನಂತ ಹೇಳಿದರೆ, ನಾವು ಆಲೋಚಿಸಬೇಕೇನಂತ ಹೇಳಿದ್ರೆ, ಕೆಲವೊಮ್ಮೆ ಈ ವಿಚಾರದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆ ಬರುವುದಾದರೆ ಅಲ್ಲಿ ಜಡ್ಜ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕುಂಡೇಲಿಗೆ ಬೇಲ್ ಕೊಡ್ಬೋದು, ಶರಣ್ ಪೆಂಪಲ್ಗೆ ಬೇಲ್ ಕೊಡ್ಬೋದು ಅಂತ ಹೇಳುವಾಗ ಅಲ್ಲಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅವರೊಂದಿಗೆ ಜಡ್ಜ್ ಕೇಳ್ತಾರೆ. ಅಥವಾ ಅಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅವರೊಂದಿಗೆ ಕೇಳ್ತಾರೆ. ಆಗ ಈ ಸರ್ಕಾರದ ವಕೀಲರು ಏನು ಮಾಡಬೇಕು, ಅಲ್ಲಿ ವಾದ ಮಂಡನೆ ಮಾಡಬೇಕು. ಹೇಗಂತ ಹೇಳಿದರೆ, ಈ ವ್ಯಕ್ತಿ ಇದಕ್ಕಿಂತ ಮೊದಲು ದ್ವೇಷ ಭಾಷಣ ಮಾಡಿದವ, ಈ ವ್ಯಕ್ತಿಯಿಂದ ಇಂಥ ವ್ಯಕ್ತಿ ಹತ್ಯೆ ಆಗಿದೆ, ಈ ರೀತಿಯಾದಂತಹ ಮೆಮೋವನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಡಲಿಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಇವರು ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇಲ್ಲ? ಇಲ್ಲದ ಪೊಲೀಸ್ ಇಲಾಖೆ ಕೊಡ್ತಾ ಇಲ್ಲ. ಇಲ್ಲಿ ಕೆಲವೊಮ್ಮೆ ನೀವು ಕೇಳ್ಬೋದು, ಬೆಳಿಗ್ಗೆ 10 ಗಂಟೆಗೆ ಏನಾಗ್ತದೆ, FIR ಆಗ್ತದೆ, ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಬೇಲ್ ಆಗ್ತದೆ ಅಂತ ಹೇಳಿ. ಅಲ್ಲಿ ಬೇಲ್ ಸಿಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು FIR ಆದರೆ ಅದಕ್ಕೆ 24 ಅವರ್ಸ್ ಟೈಮ್ ಇದೆ. ಆ 24 ಅವರ್ಸ್ನ ಒಳಗಡೆ ಅವರು ಕಂಪ್ಯೂಟರ್ಗೆ ಅಪ್ಡೇಟ್ ಮಾಡಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆರೋಪಿ ಒಂದು ವೇಳೆ ಮುಸಲ್ಮಾನ ಆದರೆ ಅದು 24 ಅವರ್ಸ್ ಕಳೀತದೆ. ಇವರಿಗೆ ಬೇಕಾದ ಅಪರಾಧಿ ಅವನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿದರೆ ಡಿಪಾರ್ಟ್ಮೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ, 10 ಗಂಟೆಗೆ FIR ಆದರೆ ವಿದಿನ್ ಹಾಫ್ ಆನ್ ಅವರಲ್ಲಿ ಏನು ಮಾಡ್ತದೆ, ಅದು ಕಂಪ್ಯೂಟರ್ ಅಪ್ಲೋಡ್ ಮಾಡ್ತದೆ. ಮತ್ತೆ ಅವರಿಗೆ ಬೇಲ್ ತೆಗೀಲಿಕ್ಕೆ ಬೇರೆ ಏನು ಕಾರಣ ಬೇಕು ಹೇಳಿ? ಅಲ್ಲಿ ಸರ್ಕಾರಿ ವಕೀಲರ ಬೇಲಿ ಇವರ ಬಳಿ ಕೇಸ್ ಜಾಮೀನು ಯಾಕೆ ಕೊಡಬಾರ್ದಂತ ಕೇಳಲಿಕ್ಕೆ ಕೊಡುವಾಗ ಅದಕ್ಕೆ ಬೇಕಾದ ಡಾಕ್ಯುಮೆಂಟರಿ ಇಲ್ಲ. ಹಾಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಮುದಾಯಕ್ಕೆ ನ್ಯಾಯ ಮರೀಚಿಕೆ ಆಗ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದೇನಂತ ಹೇಳಿದ್ರೆ, ಭಾರತದ ಶಾಸಕಾಂಗ ವ್ಯವಸ್ಥೆ, ಭಾರತದ ಕಾರ್ಯಾಂಗ ವ್ಯವಸ್ಥೆ, ಇದರ ಒಂದು ವ್ಯವಸ್ಥೆಯಿಂದಾಗಿ ಈ ರೀತಿ ಆಗುತ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಸೌಹಾರ್ದತೆಯನ್ನು ಬಯಸುವಂಥ ವ್ಯಕ್ತಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಆ ಶಾಂತಿಯನ್ನು ಬಯಸುವಂಥ ವ್ಯಕ್ತಿಗಳು, ಆ ಶಾಂತಿ ಬಯಸಲಿಕ್ಕೆ ಒಂದೇ ಸಾಕು. ಏನಂತ ಹೇಳಿದ್ರೆ, ರೌಡಿಗಳನ್ನು, ಕ್ರಿಮಿನಲ್ಗಳನ್ನು ಹಿಂದೂ ಧರ್ಮದ ರಕ್ಷಕರಾಗಿ, ಅವರನ್ನ ಹಿಂದೂ ನಾಯಕರನ್ನಾಗಿ ಎಲ್ಲಿಯವರೆಗೆ ಮಾಧ್ಯಮ ರಂಗ ಬಿಂಬಿಸುವುದನ್ನು ನಿಲ್ಲಿಸುವುದಿಲ್ವೋ ಅಲ್ಲಿಯವರೆಗೆ ಇಲ್ಲಿ ಶಾಂತಿ ನೆಲೆಸುವುದಿಲ್ಲ. ಯಾಕಂತ ಹೇಳಿದ್ರೆ, ರೌಡಿಗಳು ಬೇರೆ, ಕ್ರಿಮಿನಲ್ಗಳು ಬೇರೆ, ಹಿಂದೂ ಧರ್ಮನೇ ಬೇರೆ, ಹಿಂದೂ ಧರ್ಮದ ಸಂಸ್ಕೃತಿಯೇ ಬೇರೆ. ಆದರೆ ಯಾವ ರೌಡಿಗಳನ್ನ, ಯಾವ ಕ್ರಿಮಿನಲ್ಗಳನ್ನ ಇವರ ಹಿಂದೂ ಧರ್ಮ ರಕ್ಷಕರು, ಹಿಂದೂ ನಾಯಕರಂತ ಹೇಳಿ ಇಲ್ಲಿರುವಂತಹ ಮಾಧ್ಯಮ ರಂಗ ಅವರನ್ನ ಮೇಲಿಟ್ಟು ಹೊಗಳ್ತದ, ಆಗಲೇ ಏನಾಗ್ತದೆ ಅಂತ ಹೇಳಿದ್ರೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ.
ಆದರೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಗೊಳ್ಳಬೇಕಿದ್ರೆ ಇಲ್ಲಿ ಏನಾಗಬೇಕಂತ ಹೇಳಿದ್ರೆ, ತಪ್ಪು ಯಾರು ಮಾಡಿದರೂ ಕೂಡ ಅವನಿಗೆ ನ್ಯಾಯವನ್ನು ಕೊಡುವಂತಹ ವ್ಯವಸ್ಥೆ ಇಲ್ಲಿ ಆದರೆ ಮಾತ್ರ ಖಂಡಿತವಾಗಿಯೂ ಇಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ. ನೀವು ನೋಡಿ, ಇತ್ತೀಚೆಗೆ ಪುತ್ತೂರು ಹಾಸ್ಪಿಟಲ್ನಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಏನಂತ ಹೇಳಿದ್ರೆ, ಯಾವಾಗಲೂ ಪೇಷಂಟ್ ಇರ್ತಾರೆ, ಪೇಷಂಟ್ನ ಪಾರ್ಟಿ ಇರ್ತದೆ. ಪೇಷಂಟ್ನ ಪಾರ್ಟಿ ಮತ್ತು ವೈದ್ಯರೊಂದಿಗೆ ನಡೆದಂಥ ಒಂದು ಘಟನೆ 1 ತಿಂಗಳ ಮೊದಲು ಪುತ್ತೂರಲ್ಲಿ. ಆ ಘಟನೆ ಏನಾಗ್ತದೆ ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ವೈದ್ಯರು ಏನು ಮಾಡ್ತಾರೆ, ಅಖಿಲ ಭಾರತ ವೈದ್ಯ ಪರಿಷತ್ನ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಬಂದು ಅರುಣ್ ಕುಮಾರ್ ಪುತ್ತಿಲ ಮಾತಾಡ್ತಾರೆ. ನೋಡಿ, ಇಲ್ಲಿ ವಿದ್ಯಾವಂತರಂತ ಹೇಳುವಂಥ ವ್ಯಕ್ತಿಗಳು ಕೂಡ ಯಾವ ಮಟ್ಟ ಕಳೀತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಏನು ಈ ರೌಡಿ ಶೀಟರ್ಗಳದಲ್ಲ. ಇಲ್ಲಿ ಸಜ್ಜನರಂತ ಹೇಳಿ ನಾವು ಯಾರನ್ನ ಕರೀತಾ ಇದ್ದೇವ, ಒಳ್ಳೆಯವರಂತ ಹೇಳಿ ಯಾರು ಕರೀತಾ ಇದ್ದೇವ, ಅವರ ಮೌನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆವತ್ತು ಪೇಷಂಟ್ನ ಪಾರ್ಟಿ ಮತ್ತು ವೈದ್ಯರೊಂದಿಗೆ ನಡೆದಂತಹ ಒಂದು ಮಾತಿನ ಚಕಮಕಿ ಏನಿದೆ, ಅದು ಅಖಿಲ ಭಾರತ ವೈದ್ಯ ಪರಿಷತ್ ಹೋಗಿ ಅಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಾಗ ಕೆಲವು ಸಮಯದ ನಂತರ ಅಲ್ಲೇನಾಗ್ತದೆ, ಒಂದು BJP ಕಾರ್ಯಕರ್ತನ ಮಗ ಏನು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿ ಒಂದು ಯುವತಿಯ ಮೇಲೆ ಅತ್ಯಾಚಾರ ಆಗ್ತದೆ, ಮಾತ್ರವಲ್ಲ ಮದುವೆ ಆಗ್ತಾನೆ ಅಂತ ಹೇಳಿ ಮಾತು ಕೊಟ್ಟು ಅದನ್ನು ಪಾಲಿಸುವುದಿಲ್ಲ. ಆದರೆ ಎಲ್ಲಿ ಕೂಡ ಈ ವೈದ್ಯರೊಂದಿಗೆ ಓಡೋಡಿ ಬಂದಂತಹ ಅರುಣ್ ಕುಮಾರ್ ಪುತ್ತಿಲ ಅಲ್ಲಿ ಆ ಮುಗ್ಧ ತಾಯಿಯ ಮಾತಿಗೆ ಅವನ ಮನಸ್ಸು ಕರಗಲಿಲ್ಲ. ಯಾಕಂತ ಹೇಳಿದ್ರೆ, ಅದು ಹಿಂದೂ ಸಮುದಾಯ, ಅರ್ಥ ಆಯ್ತಾ, ಅದಲ್ಲಿ ಓಟಾಗಿ ಪರಿವರ್ತನೆ ಆಗುವುದಿಲ್ಲ. ಆದರೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಭಟನೆಗೆ ಆ ತಾಯಿ ತನ್ನ ಮಗಳಿಗೆ ನ್ಯಾಯ ಸಿಗಲಿಕ್ಕೆ ಬೇಕಾಗಿ ಬಂದು ನಿಂತರಲ್ಲ, ಆ ತಾಯಿಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರಿಗೆ ಒಂದು ಪಾಠ ಇದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರತಿಭಟನೆಗೆ ಕರೆಯುವಾಗ ನಾನೆಲ್ಲಿ ನೋಟೆಡ್ ಆಗ್ತೇನಾ, ಅಥವಾ ನಾನು ಎಲ್ಲಿ RSSಗೆ ನೋಟೆಡ್ ಆಗ್ತೇನಾ, ಬಜರಂಗದಾಗ ನೋಟೆಡ್ ಆಗ್ತೇನೆ ಅಂತ ಹೇಳಿ ಹೆದರಿಕೊಂಡಿರುವಂಥ ವ್ಯಕ್ತಿಗಳಿಗೆ ನ್ಯಾಯ ಯಾರ ಬಳಿ ಇರ್ತದೆ, ಅವರ ಬಳಿ ಯಾವ ವೇದಿಕೆಯಲ್ಲಿ ನಿಲ್ಲಿಕ್ಕೆ ಕೂಡ ಹೆದರುವುದಿಲ್ಲ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನಾಗಿದೆ ಆ ತಾಯಿ ಹೊತ್ತು ಕೊಟ್ಟದ್ದು. ಹಾಗಾಗಿ ಇವತ್ತು ಆತ್ಮೀಯ ನನ್ನ ಮಿತ್ರರೇ, ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇರುವಂಥದ್ದು ಏನಂತ ಹೇಳಿದ್ರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವಿವತ್ತು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡುವಾಗ ಈ ಪ್ರತಿಭಟನೆಯಿಂದ ನೀವೇನು ಉದ್ದೇಶಿಸ್ತಾ ಇದ್ದೀರಿ ಅಂತ ಹೇಳಿ ಕೆಲವೊಮ್ಮೆ ಕೇಳ್ಬೋದು. ಕೆಲವೊಮ್ಮೆ ಮಾಧ್ಯಮ ರಂಗದವರು, ಪೊಲೀಸರು, ಅಥವಾ ಮುಸಲ್ಮಾನರಲ್ಲಿ ಕೆಲವು ಬುದ್ಧಿಜೀವಿಗಳಂತ ಇದ್ದಾರೆ, ಅವರು ಕೆಲವೊಮ್ಮೆ STP ಏನು ಮಾಡ್ತದೆ ಅದನ್ನೇ ನೋಟ್ ಮಾಡ್ತಾ ಇರ್ತಾರೆ. ಅವರದ್ದು ನಮಗೆ ಹೇಳಲಿಕ್ಕಿರೋದು ಎಷ್ಟೇ, ನಮಗೆ ಇಲ್ಲಿ ಅಬ್ದುಲ್ ರಹಿಮಾನ್ನ ಕೊಲೆ ಪ್ರಕರಣ, ಅಶ್ರಫ್ ವೈನಾಡ್ನ ವಿಚಾರ, ಈ ವಿಚಾರ ಮನುಷ್ಯರಿಗೆ ನಾರ್ಮಲ್ ಡೆತ್ ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ, ಅದು ಒಂದು ವ್ಯತಿರಿಕ್ತವಾದಂತಹ ಮರಣ. ಅದಕ್ಕೆ ನಾವು ಹೋರಾಟ ಮಾಡಿದ್ದೆಲ್ಲೋ ಮಾಡಿದ್ದೇವೆ. ಆದರೆ ಈ ಕೋಮು ಸೂಕ್ಷ್ಮ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದೇ ರೀತಿಯಾದಂತಹ ಕ್ರಿಮಿಗಳು ಇನ್ನು ಹತ್ತಿರದ ಜಿಲ್ಲೆಗೆ ಹೋಗ್ತದೆ, ಅಲ್ಲಿ ಕೂಡ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ. ಅದಕ್ಕೆ ಜನರನ್ನ ಅವೇರ್ನೆಸ್ ಮಾಡಲಿಕ್ಕಾಗಿದೆ ಈ ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡದ್ದು. ಯಾಕಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಈ ಒಂದು ಮತೀಯವಾದ ಏನಿದೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಗೆ ಸಮಾಪ್ತಿ ಆಗಬೇಕು. ಯಾಕಂತ ಹೇಳಿದ್ರೆ, ಇದಕ್ಕೆ ನಾವು ಮಾಡಬೇಕಾದೇನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಈ ರೀತಿಯಾದಂತಹ ಅನ್ಯಾಯಗಳು ಆಗುವಾಗ, ಕುಡುಪಿನ ಗುಂಪು ಹತ್ಯೆ ಪ್ರಕರಣ ಇರಬಹುದು, ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದು ವೇದಿಕೆ. ನನಗೆ ಕಳೆದ ಅಬ್ದುಲ್ ರಹಿಮಾನ್ ಹತ್ಯೆಯ ಸಂದರ್ಭದಲ್ಲಿ ಎಲ್ಲ ಕೆಲವು ಮುಸ್ಲಿಂ ನಾಯಕರು ಅವರ ರಾಜೀನಾಮೆಯ ಪರ್ವಗಳು ಬರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬರ ಕಮೆಂಟ್ಗಳು ಬರ್ತಾ ಇತ್ತು. ನನಗೆ ಭಾವಿಸಿದ್ದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹಜ್ಜಲ್ಲಿದ್ದಾರೆ, ಅವರು ಬಂದ ಕೂಡಲೇ ಹೆಗಲಿಗೆ ಕೈ ಮುಟ್ಟಿದ ತಕ್ಷಣ ಇದೆಲ್ಲವೂ ಕೂಡ ತನ್ನ ಆಗ್ತದೆ ಅಂತ ಹೇಳಿದ್ದು ಒಬ್ಬರ ಹತ್ರ. ಅದು ಹಾಗೆ ಆಯಿತು. ಯಾಕಂತ ಹೇಳಿದ್ರೆ, ಆ ಪವರ್ ನಮ್ಮ ಕೈಯಲ್ಲಿತ್ತು. ನಾನು ಆ ರಾಜೀನಾಮೆ ಕೊಟ್ಟ ಕಾಂಗ್ರೆಸ್ನ ನಾಯಕರಲ್ಲಿ ನೀವು STPಗೆ ಬರಬೇಕಂತ ಹೇಳುವುದಲ್ಲ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ನ್ಯಾಯವನ್ನು ಕೇಳಿ, ಅದು ನಿಮ್ಮೊಂದು ಅಸ್ತ್ರ ಆಗಿತ್ತು. ಆ ಅಸ್ತ್ರವನ್ನು ನೀವು ಯಾಕೆ ಕೈಬಿಟ್ರಿ? ಅಬ್ದುಲ್ ರಹಿಮಾನಿಗೆ ನ್ಯಾಯ ಸಿಕ್ಕಿತ? ನಿಮ್ಮ ರಾಜೀನಾಮೆಯ ಲೆಟರ್ ಏನಾಯಿತು? ಯಾಕಂತ ಹೇಳಿದ್ರೆ, ನೀವೇ ಅಧಿಕಾರದಲ್ಲಿ ಇರುವುದು, ನಿಮ್ಮದೇ ಗೃಹ ಇಲಾಖೆ ಒಂದು ಪೊಲೀಸ್ ಇಲಾಖೆಯನ್ನು ಹದ್ದುಬಸ್ತು ನೀಡಲಿಕ್ಕೆ, ಆ ನ್ಯಾಯ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗುವುದಿಲ್ಲ. ಅಥವಾ ನ್ಯಾಯಾಲಯದಲ್ಲಿ ಆ ಒಂದು ವ್ಯಕ್ತಿಗೆ ಬೇಲನ್ನು ರಿಜೆಕ್ಟ್ ಮಾಡಿಸಲಿಕ್ಕೆ ಆಗುವುದಿಲ್ಲ, ಅಥವಾ ರಿಜೆಕ್ಟ್ ಆದಂತಹ ಬೇಲನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಕ್ವಶನ್ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅಂತ ಹೇಳಿದರೆ, ಮುಸ್ಲಿಂ ಸಮುದಾಯ ಇನ್ನು ಯಾವ ವಿಚಾರದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಬೇಕು? ಹಾಗಾಗಿ ಬಂಧುಗಳೇ,
ಈ ರೀತಿಯಾದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನಿವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆಯಾ, ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ನಿಮ್ಮೊಂದಿಗೆ ನಾವು ಹೇಳಲಿಕ್ಕಿರೋದು ಇಷ್ಟೇ, ಏನಂತ ಹೇಳಿದ್ರೆ ನ್ಯಾಯ ಮರೀಚಿಕೆ ಆಗ್ತಾ ಇದೆ, ಭರವಸೆಗಳು ಹುಸಿ ಆಗ್ತಾ ಇದೆ. ಹಾಗಾಗಿ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಡಿ, ಹಣದ ಮೇಲೆ ನಂಬಿಕೆ ಇಟ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಮಗೆ ಬೇಕಾದದ್ದು ಶಾಶ್ವತವಾದಂತಹ ಒಂದು ಪರಿಹಾರ. ನಮಗೆ ಪರಿಹಾರ ಏನಂತ ಹೇಳಿದ್ರೆ, ಇನ್ನು ಯಾವ ಪತ್ನಿಯು ಕೂಡ ತನ್ನ ಪತಿಯ ಡೆಡ್ ಬಾಡಿ ಬರುವುದಾ ಅಥವಾ ಜೀವಂತ ಬರುವುದ ಅಂತ ಹೇಳಿ ಕಾಯುವಂತಹ ಒಂದು ವ್ಯವಸ್ಥೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಉಂಟಾಗಬಾರದು. ಯಾವ ಮಗು ಕೂಡ ತನ್ನ ತಂದೆ ಈಗ ಬರ್ತಾರೆ ಅಂತ ಹೇಳುವಂತಹ ಕಾಯುವಂಥ ವಾತಾವರಣ ಉಂಟಾಗಬಾರದು. ಒಂದು ನಿರ್ಭಯವಾದಂತಹ ಭಯಮುಕ್ತವಾದಂತಹ ಒಂದು ವಾತಾವರಣವಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಶಿಸ್ತಾ ಇರೋದು. ಇದರೊಂದಿಗೆ ನಾವಿಲ್ಲಿ ಉದ್ದೇಶಿಸ್ತಾ ಇರೋದು ಏನಂತ ಹೇಳಿದ್ರೆ, ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ IT ಸೆಲ್ಲಿನ ಭಯ. ಯಾರೇ IT ಸೆಲ್? BJP IT ಸೆಲ್, RSSನ IT ಸೆಲ್. ಈ IT ಸೆಲ್ಲಿನ ಭಯ ಇಲ್ಲದೆ ಇವತ್ತು ಸ್ಟ್ರೀಟಲ್ಲಿ ಇದ್ದುಕೊಂಡು ಫೈಟ್ ಮಾಡುವಂತಹ ಏಕೈಕ ಪಕ್ಷ ಇದ್ದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ನೀವು ಎದ್ದ ತಟ್ಟಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಅನ್ಯಾಯ ಆದರೂ ಕೂಡ, ದೌರ್ಜನ್ಯ ಆದರೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ RSSನ IT ಸೆಲ್ಗೆ ಹೆದರಿಕೊಂಡು ಆ ಪ್ರತಿಭಟನೆಯನ್ನು ಮೊಟಕುಗೊಳಿಸುವಂತಹ ಪ್ರಕ್ರಿಯೆನೇ ಇಲ್ಲ ಅಂತ ಹೇಳುವಂಥ ಒಂದು ವಿಚಾರವನ್ನು ಆಲೋಚನೆ ಮಾಡಿಕೊಳ್ಬೇಕು. ಎರಡನೇದಾಗಿ ಇಲ್ಲಿರುವಂಥ ಪೊಲೀಸ್ ಇಲಾಖೆ ಯಾರಿಗೆ ಹೆದರ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹೆದರ್ತಾ ಇದೆ, ಹೈಯರ್ ಆಫೀಸರ್ಸ್ಗೆ ಹೆದರ್ತಾ ಇದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಆ ಭಯದಿಂದ ನೀವು ಹೊರಗೆ ಬನ್ನಿ. ನೀವು ಸರ್ಕಾರವನ್ನು ಭಯಪಡಬೇಡಿ, ಇಲ್ಲಿರುವಂತಹ ಇನ್ಸ್ಪೆಕ್ಟರ್ ಮೇಲಿನ SP ಭಯಪಡಬೇಡಿ. ನಿಮಗೆ ಆ ಕೋಡ್ ಏನಿದೆ, ಯಾವ ಸೆಕ್ಷನ್ ಹೇಗೆ ಹಾಕಬೇಕು, ಅಥವಾ ಭಾರತ ಸಂವಿಧಾನ ಇದೆ, ಈ ಸಂವಿಧಾನಕ್ಕೆ ಮಾತ್ರ ನೀವು ಹೆದರಿ. ಈ ಸಂವಿಧಾನಕ್ಕೆ ಮಾತ್ರ ಹೆದರಿಕೊಂಡು ಇಲ್ಲಿರುವಂಥ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸ್ತಾರೆ ಅಂತ ಆದರೆ ಖಂಡಿತವಾಗಿಯೂ ಇಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಒಂದು ಹಸಿವು ಮುಕ್ತ ಮತ್ತು ಭಯಮುಕ್ತವಾದಂತಹ ಒಂದು ಸಮಾಜದ ಕನಸನ್ನು ಕಾಣ್ತಾ ಇದೆಯಾ, ಈ ಕನಸಿನಲ್ಲಿ ನಾವು ಕೇವಲ ಒಂದು ಚುನಾವಣಾ ರಾಜಕೀಯವನ್ನು ಮಾತ್ರ ನಂಬಿಕೊಂಡಿರುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನೋವುಂಡಂತಹ ಜನತೆ ಯಾರೇ ಆಗಿರಲಿ, ಅದು ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಅವರಿಗೆ ಒಂದು ತೆರೆದ ಪ್ಲಾಟ್ಫಾರ್ಮ್ ಆಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಕೆಲವೊಮ್ಮೆ ಮುಸಲ್ಮಾನರಲ್ಲಿ ಅದು ಮುಸಲ್ಮಾನರು ಸ್ಥಾಪಿಸಿದ ಪಕ್ಷ ಅಂತ ಹೇಳ್ಬೋದು. ನಾನು ಹೇಳೋದು, ಮುಸಲ್ಮಾನರು ಈ ದೇಶವನ್ನು 800 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ತಾಜ್ ಮಹಲ್ ಕಟ್ಟಿದ್ರು, ಗೋಲ್ ಗುಂಬಜ್ ಕಟ್ಟಿದ್ರು, ಕುತುಬ್ ಮಿನಾರ್ ಕಟ್ಟಿದ್ರು. ಕೋಟಿಗಟ್ಟಲೆ ಇನ್ಕಮ್ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಭಾರತ ಸರ್ಕಾರಕ್ಕೆ ಹೋಗ್ತಾ ಇದೆ. ಇವತ್ತು ಅದೇ ರೀತಿ ಮುಸಲ್ಮಾನರು ಈ ದೇಶದ ನೋವುಂಡ ಜನತೆಗಾಗಿ, ಅನ್ಯಾಯಕ್ಕೆ ಒಳಗಾದ ಜನತೆಗೆ ಬೇಕಾಗಿ ಒಂದು ಪ್ಲಾಟ್ಫಾರ್ಮ್ ಅನ್ನು ಕಟ್ಟಿದೆ, ಅದಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಪ್ಲಾಟ್ಫಾರ್ಮ್ ಕೇವಲ ಮುಸಲ್ಮಾನರಿಗಲ್ಲ, ಈ ಪ್ಲಾಟ್ಫಾರ್ಮ್ನೊಳಗೆ ನೋವುಂಡುಕೊಂಡು ಯಾರನ್ನೋ ಹೆದರಿಕೊಂಡು ಜೀವಿಸುವಂಥ ಯಾವ ವ್ಯಕ್ತಿ ಆದರೂ ಕೂಡ ನ್ಯಾಯ ನಿಮಗೆ ಮರೀಚಿಕೆಯಾಗಿದ್ದರೆ ನಮ್ಮ ವೇದಿಕೆಯೊಂದಿಗೆ ಬನ್ನಿ. ಹೋರಾಟದ ರಾಜಕೀಯದ ಮುಖಾಂತರ ನಿಮಗೆ ಯಾವ ರೀತಿ ಪುತ್ತೂರಲ್ಲಿ ನಮಗೆ ನ್ಯಾಯ ಸಿಗಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆಯಾ, ಖಂಡಿತವಾಗಿ ಆ ರೀತಿಯಾದಂತಹ ನ್ಯಾಯವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪಕ್ಷವನ್ನು ಸಂಘಟಿತವಾಗಿ ಬೆಳೆಸೋಣ ಮತ್ತು ಅಶ್ರಫ್ ಮತ್ತು ಅಬ್ದುಲ್ ರಹಿಮಾನ್ ರವರ ಆ ಪಾರತ್ರಿಕ ಲೋಕವನ್ನು ಅಲ್ಲಾಹನು ವಿಜಯಗೊಳಿಸಲಿ ಮತ್ತು ಆ ರೀತಿಯಾದಂತಹ ಮರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಬಾರದಿರಲಿ ಎಂದು ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDP.